ವಿಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇಫ್ತಾರ್ ಕೂಟವನ್ನ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರು ಆದ ಬಿಎಂ ವಿಶ್ವನಾಥ್ ನಾಯಕ್ ರವರ ನೇತೃತ್ವದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಕಾರ್ಯಾಲಯದ ಮುಂಭಾಗದಲ್ಲಿ ಇಫ್ತಿಯಾರ್ ಕೂಟವನ್ನ ಆಯೋಜನೆ ಮಾಡಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಥ್ ನಾಯಕ್, ಯಾದಗಿರಿ ಮುಸ್ಲಿಂ ಧರ್ಮದ ಪವಿತ್ರ ಹಬ್ಬ ರಂಜಾನ್. ಈ ಸಂದರ್ಭದಲ್ಲಿ ಮುಸ್ಲಿಮರು ದಿನವಿಡೀ ಉಪವಾಸ ಆಚರಿಸುತ್ತಾರೆ. ಉಪವಾಸ ತೊರೆಯುವ ಅವರಿಗಾಗಿ ಜಯ ಕರ್ನಾಟಕ ಜಿಲ್ಲಾ ಘಟಕದ ವತಿಯಿಂದ ಇಫ್ತಾರ್ ಕೂಟ ಆಯೋಜನೆ ಮಾಡುವುದರ ಮೂಲಕ ಹಿಂದೂ ಮುಸ್ಲಿಂ ಎಂಬ ಭೇದ ಮರೆತು ನಾವೆಲ್ಲರೂ ಒಂದೇ ಎನ್ನುವ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಎಂದಿದ್ದಾರೆ. ಹೌದು, ಇಂತಹದೊಂದು ಧಾರ್ಮಿಕ ಯಾದಗಿರಿ ನಗರದ ಜಯ ಕರ್ನಾಟಕ ಜಿಲ್ಲಾ ಕಾರ್ಯಾಲಯ ಮುಂಭಾಗದಲ್ಲಿ ಆಯೋಜನೆ ಮಾಡಲಾಗಿದ್ದ ಇಫ್ತಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಿಬ್ಬರು ಭಾಗಿಯಾಗಿ ಆಚರಣೆ ಮಾಡಲಾಗಿದೆ. ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ 1 ತಿಂಗಳುಗಳ ಕಾಲ ನಡೆಯುವ ಉಪವಾಸ ವೃತ್ತದ ಹಿನ್ನೆಲೆ ಯಾದಗಿರಿ ನಗರದ ಮುಸ್ಲಿಂ ಬಾಂಧವರಿಗಾಗಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿದ್ದು, ಇಫ್ತಾರ್ ಕೂಟ ಆರಂಭಕ್ಕೂ ಮೊದಲು ಪ್ರಾರ್ಥನೆ ಸಲ್ಲಿಸಲಾಗಿದೆ. ನಂತರ ಹಿಂದೂ ಮುಸ್ಲಿಂ ಬಾಂಧವರಿಬ್ಬರು ಪರಸ್ಪರ ಶುಭ ಕೋರಿ ಕೂಟದಲ್ಲಿ ಭಾಗಿಯಾಗಿ ಭಾವೈಕ್ಯತೆಯನ್ನ ಮೆರೆದಿದ್ದಾರೆ. ಧಾರ್ಮಿಕ ಗುರುಗಳಿಂದ ಪ್ರವಚನ, ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ರೋಜಾ ನಿಮಿತ್ತವಾಗಿ ಉಪವಾಸ ಇದ್ದ ಸಮಯದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿ ಆಹಾರ ಸೇವನೆ ಮಾಡಿ ಉಪವಾಸ ಬಿಡ್ತಾರೆ. ಹಾಗೇನೆ ರೋಜಾ ಆಚರಣೆ ಮಾಡ್ತಾರೆ, ಪ್ರಾರ್ಥನೆ ಸಲ್ಲಿಸ್ತಾರೆ ಎಂಬುದನ್ನ ಹಿಂದೂ ಸಮುದಾಯದವರಿಗೆ ತಿಳಿಯುವ ದೃಷ್ಟಿಯಿಂದಾಗಿ ಹಾಗೂ ಸಾಮೂಹಿಕ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಉಪವಾಸದಿಂದ ಏನೆಲ್ಲ ಲಾಭವಾಗುತ್ತೆ ಅಂತ ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳಿಂದ ಪ್ರವಚನೆ ಮಾಡಿದ್ರು. ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರನ್ನ ಕರೆಸಿ ಹಣ್ಣು ಹಂಪಲು, ತಂಪು ಪಾನೀಯ ಜೊತೆಗೆ ಭೋಜನ ವ್ಯವಸ್ಥೆ ಕೂಡ ಮಾಡಲಾಯಿತು. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಕಾರ್ಯಾಲಯದಲ್ಲಿ ನಮ್ಮ ಮುತ್ತಪ್ಪ ರೈ ಅಣ್ಣನವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಡಾಕ್ಟರ್ BN ಜಗದೀಶ್ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ವ್ಯವಸ್ಥೆ ಮಾಡಿತ್ತು. ಯಾಕಂದರೆ ಒಂದು ಸಮಾಜಕ್ಕೆ ಇದೊಂದು ಮೆಸೇಜ್ ಏನು ಹೋಗ್ಬೇಕಂದ್ರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಎಲ್ಲರೇ ಮಾನವ ಜನ್ಮದವ್ರೆ. ಯಾಕಂದ್ರೆ ಮಾನವಲಿಂದನೇ ಇವೆಲ್ಲ ಜಾತಿ ನಾವು ಸೃಷ್ಟಿ ಮಾಡ್ಕೊಂಡಿರೋದು. ಹಾಗಾಗಿ ಇದೊಂದು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಯಾದಗಿರಿ ಜಿಲ್ಲೆಯಲ್ಲಿ ಯಾವುದು ಇನ್ನೂವರೆಗೂ ಗಲಾಟೆ ಆಗಿಲ್ಲ. ಇದೇ ರೀತಿ ನಾವು ಅಣ್ಣ ತಮ್ಮರ ಥರ ಎಲ್ಲರೂ ಮುಂದೆ ಹೋಗ್ಬೇಕಂತ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕನ್ನೋ ಒಂದು ಮನಸ್ಸು ಇಚ್ಛೆಯಿಂದ ಇವತ್ತು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಇಫ್ತಾರ್ ಕೂಟವನ್ನು ಇಟ್ಟಿದ್ದೀವಿ. ನಮ್ಮ ಮೋಸಮ್ ಗೌಡರು ಮತ್ತು ವಿಶ್ವನಾಥ್ ಗೌಡರು ಯಾವಾಗಲೂ ನಮ್ಮ ಜಯ ಕರ್ನಾಟಕ ಸಂಘಟನೆ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಅವರು ಸಹಕಾರ ಮಾಡ್ಕೊಂಡು ಬಂದಾರ. ಮತ್ತು ಅಧ್ಯಕ್ಷ ತುಮರಾಮ್ ಕೀತ್ ಮೈಬೂಬ್ ಅವರು ಕೂಡ ಮುಸ್ಲಿಂ ಕಮಿಟಿದ ಅಧ್ಯಕ್ಷರು ಅವರು ಕೂಡ ಆಗಮಿಸಿದ್ದಾರೆ. ಮತ್ತು ನಗರಸಭೆ ಮಾಜಿ ಉಪಾಧ್ಯಕ್ಷರಾದ ಮೊಹಮ್ಮದ್ ಗೌಸ್ ಅವರು ಕೂಡ ಆಗಮಿಸಿದ್ದಾರೆ. ಮತ್ತು ಎಲ್ಲ ಮುಸ್ಲಿಂ ಬಾಂಧವರು ಎಲ್ಲರಿಗೂ ತಮಗೂ ಒಂದು ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಮತ್ತು ಈಗ ನಾಳೆ ಯುಗಾದಿ ಹಬ್ಬ ಅದ, ನೀವು ಹಿಂದೂ ಮುಸ್ಲಿಂ ಎಲ್ಲರೂ ನಾವು ಅಣ್ಣ ತಮ್ಮರ್ತಾರ ಒಂದು ಎಲ್ಲರನ್ನು ಆಚರಣೆ ಮಾಡಬೇಕು. ಒಂದು ಈ ನಮ್ಮ ಬೇವು ಬೆಲ್ಲವನ್ನು ತಿಂದು ಕೇಸಿಂದ ಸಿಹಿ ಕೈಯನ್ನು ತಿಂದು ನಾವೆಲ್ಲರೂ ಅನ್ಯೋನ್ಯವಾಗಿ ಇರಬೇಕೆಂದು ನಾನು ಕೇಳಿಕೊಳ್ತೇನೆ. ಈ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಜಿಲ್ಲಾ ಘಟಕದ ವತಿಯಿಂದ ಇಟ್ಟಿತ್ತು. ಹಾಗಾಗಿ ತಾವೆಲ್ಲರೂ ಆಗಮಿಸಿದಾಗ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ಧನ್ಯವಾದಗಳು ತಿಳಿಸ್ತೇನೆ ಎಲ್ಲರಿಗೂ. अस्सलामुअलैकुम, नमस्कार। जय कर्नाटक की तरफ से आज इफ्तार पार्टी रखी गई थी, उनको बहुत बहुत शुक्रिया अदा करता हूँ मैं। और यहाँ पर एकजुटता का माहौल है। यादगिरी में एक यादगार हमेशा एक इफ्तार पार्टी हो या कौन सा भी ईद का हो, मिलजुल कर मनाते हैं। ऐसे आगे भी चलते रहेगा तो बहुत अच्छा होगा। बहुत बहुत शुक्रिया जय कर्नाटक की टीम को जो ये प्रोग्राम रखे हुए हैं, और हमेशा ये प्रोग्राम रखना चाहिए उनको, और अच्छा प्रोग्राम हो गया है, इसके लिए बहुत बहुत शुक्रिया अदा करता हूँ मैं। ಇಂದು ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ನಾಯಕ್ ಅವರು ತುಂಬ ಸಂತೋಷದ ವಿಚಾರ. ಇಂಥ ಕಾರ್ಯಕ್ರಮಗಳು ಸಂಘಟನೆ ಪರ ಕಾರ್ಯಕ್ರಮಗಳು ಮಾಡ್ತಾಯಿದ್ದಾರೆ. ಒಳ್ಳೆಯ ವಿಷಯ ಇದು. ಹಿಂದೂ ಮತ್ತು ಮುಸ್ಲಿಮು ನಾವೆಲ್ಲರೂ ಒಂದೇ ಅಂತೇಳಿ ತೋರಿಸ್ಕೊಟ್ಟಂಗೆ ಈ ಮಾತು. ಆ ವಿಚಾರ ಎಲ್ಲ ವಿಚಾರಗಳು ಚೆನ್ನಾಗಿ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಬಾಂಧವ್ಯ ಚೆನ್ನಾಗಿಲ್ಲ ಅನ್ನೋ ಒಂದು ವಿಚಾರಕ್ಕೂ ಈ ಇಫ್ತಾರ್ ಕೂಟ ಇಟ್ಕೊಂಡು ಕಿಸಿಂದ ಒಳ್ಳೆ ವಿಚಾರ ಚೆನ್ನಾಗಿರುತ್ತೆ ಅಂತ ನಾನು ಮಾತನ್ನು ಮುಗಿಸ್ತೇನೆ. अस्सलाम वालेकुम सभी को नमस्कार ಎಲ್ಲರಿಗೂ. जय कर्नाटक टीम की तरफ से आज शाम में मुस्लिम कम्युनिटी को इफ्तार का
इंतज़ाम किया गया था। मैं मेरी तरफ से विश्वा भाई को, आमिर भाई को और उनकी पूरी टीम को बहुत बहुत शुक्रिया अदा करना चाहता हूँ। इस एक प्रोग्राम से कम्युनिटी में एक पीसफुल मैसेज जाएगा। ये मैसेज जाएगा कि हम हिंदू मुस्लिम सब एक ही है। सिर्फ एक पीसफुल मैसेज जाएगा, हम सब एक भाई जैसे हैं। इस प्रोग्राम को ऑर्गेनाइज करके एक बहुत बड़ा अमन का पैगाम जाएगा समाज में। मैं उम्मीद करता हूँ कि आने वाले समय में ऐसे ही प्रोग्राम होते रहे और हम सब भाई के जैसे इस समाज में रहे और सब साथ में बढ़े। बहुत बहुत शुक्रिया। ಇದೇ ಸಂದರ್ಭದಲ್ಲಿ ಹಿರಿಯರು ಆಗಿರುವಂತಹ ಚೆನ್ನಪ್ಪ ಗೌಡ, ಮೋಸಂಬಿ ವಿಶ್ವನಾಥ್ ಸಿರ್ವಾರ್, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಆದ ಬಿಎನ್ ವಿಶ್ವನಾಥ್ ನಾಯಕ್, ಮೊಹಮ್ಮದ್ ಗೌಸ್ ಚೌಧರಿ, ವರ್ತೂರ್ ಪ್ರಕಾಶ್, ಯುವ ಘರ್ಷಣೆ ಜಿಲ್ಲಾಧ್ಯಕ್ಷರು ಆದ ಅಶೋಕ ಐಕೂರ್, ಗ್ರಾಮ ಪಂಚಾಯಿತಿ ಪಾಲಿಗೆರ ಮಾಜಿ ಅಧ್ಯಕ್ಷರು ಆದ ರಾಜಶೇಖರ್ ಹಾಲಿಗೆರ, ಆಫ್ರಿದಿ ಮೊಹಮ್ಮದ್ ಅಜರ್ ನವಾಜ್ ಅಮೀರ್, ಯಾದಗಿರಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದ ಶಿವರಾಜ್ ಗುತ್ತೇದಾರ್, ಜಿಲ್ಲಾ ಉಪಾಧ್ಯಕ್ಷರು ಆದ ಕೆಬಿ ಅರುಣ್ ಕುಮಾರ್, ಜಿಲ್ಲಾ ಕಾರ್ಯದರ್ಶಿಗಳು ಆದ ಬಸವ ಸಿಂಗ್ ಠಾಕೂರ್, ಜಿಲ್ಲಾ ಸಹ ಕಾರ್ಯದರ್ಶಿಗಳು ಆದ ಗಂಗು ನಾಯಕ್, ಜಿಲ್ಲಾ ಯುವ ಘಟಕ ಉಪಾಧ್ಯಕ್ಷರು ಆದ ಸಿದ್ದು ಸಿದ್ದಿ, ನವಾಜ್ ಖಾದ್ರಿ, ಸುರೇಶ್ ನಾಯಕ್, ರಂಗನಾಥ್ ದೇವದುರ್ಗ, ಈಶಪ್ಪ, ಭೀಮು ನಕ್ಕಲ್, ಇನ್ನು ಅನೇಕ ಮುಸ್ಲಿಂ ಬಾಂಧವರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.